ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಎಲ್ಲ ಆನೆಗಳ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಆದರೆ ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದ್ರೂ ಕೂಡ ಅದಕ್ಕೆ ಒಂದು ಸ್ಮಾರಕ ಅಂತ ನಿರ್ಮಾಣ ಮಾಡುವತ್ತ ಅರಣ್ಯ ಇಲಾಖೆ ಗಮನ ಹರಿಸಿಲ್ಲ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. 14 ವರ್ಷದ ಸೇವೆಗೆ ಬೆಲೆನೇ ಇರುವ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಎಂದರೆ ಅದು ಚಿನ್ನದ ಅಂಬಾರಿ ಹೊತ್ತ ಆನೆ. ಅಂಬಾರಿ ಹೊತ್ತ ಆನೆಯನ್ನು ನೋಡಲು ಲಕ್ಷಾಂತರ ಜನರು ಸಾಕ್ಷಿಯಾಗುತ್ತಾರೆ. ಅದೇ ರೀತಿ ದಸರಾ ಆನೆಗಳಿಗೂ ರಾಜ ಮರ್ಯಾದೆಯನ್ನು ನೀಡಲಾಗುತ್ತದೆ. 14 ವರ್ಷ ಬರೋಬ್ಬರಿ 14 ವರ್ಷ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಬಲರಾಮನಿಗೆ ಸ್ಮಾರಕ ಭಾಗ್ಯ ಯಾವಾಗ? ಈಗ ಕರುನಾಡಿನಲ್ಲಿ ಪ್ರಶ್ನೆ ಎದ್ದಿದೆ. ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದರೂ ಸ್ಮಾರಕ ಆಗಿಲ್ಲ. 1 ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನ ಮಾಡ್ತಾ ಇದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು. ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಇನ್ನು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಬಲರಾಮನ ಅಭಿಮಾನಿಗಳು ಮನವಿಯೊಂದನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಸಂಸದರು ಮತ್ತಿಗೋಡು ಆನೆ ಶಿಬಿರದಲ್ಲಿ ಬಲರಾಮನ ಸ್ಮಾರಕ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬರೀ ಮೈಸೂರಿನ ನಿವಾಸಿಯಲ್ಲ, ಇಡೀ ಕರ್ನಾಟಕ ದಸರಾವನ್ನು ವೀಕ್ಷಿಸುತ್ತಾರೆ ಮತ್ತು ಅದರ ಜೊತೆಗೆ ಕೊಡಗುವಲ್ಲಿ ಕ್ಯಾಂಪ್ ಶಿಬಿರವನ್ನು ಇಲ್ಲೇ ಇರೋ ಕಾರಣಕ್ಕಾಗಿ ಇಲ್ಲಿ ಬರೋರು ಹೋಗೋರು ಎಲ್ಲರೂ ಮತ್ತು ಕೊಡಗಿನ ನಿವಾಸಿನೂ ಕೂಡ ಒಂದು ಆನೆ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು. ಅದಕ್ಕಾಗಿ ಸ್ಮಾರಕ ಮಾಡಿ ಅಂತ ಒಂದು ಭಾವನೆ ಬಂದಿತ್ತು. ಅಲ್ಲಿ ಸ್ಥಳೀಯ ಒಂದು ಕಾರ್ಯಕರ್ತರಿಂದಾನೆ, ಸ್ಥಳೀಯ ನಾಗರಿಕರಿಂದಾನೆ, ವಾಸಿಯಿಂದಾನೆ, ಅದ್ರ ಜೊತೆಗೂ ನಮಗೂ ಕೂಡ ಭಾವನೆ ಇರೋದ್ರಿಂದ ನಾವು ಕೂಡ ಅಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಭಾವನೆಯನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಂದರೆ ಅವರು ಸೂಚನೆ ಕೊಟ್ಟರೆ ನಾವು ಅದನ್ನ ಮುಂದುವರಿಬಹುದು. ಸುದೀರ್ಘ 14 ವರ್ಷ ಅಂಬಾರಿ ಹೊತ್ತ ಬಲರಾಮನಿಗೂ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಮಾಡುವತ್ತ ಸರ್ಕಾರ ಮುಂದಾಗಲಿ ಎಂಬುದು ಬಲರಾಮನ ಅಭಿಮಾನಿಗಳ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಎಲ್ಲ ಆನೆಗಳ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಆದರೆ ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದ್ರೂ ಕೂಡ ಅದಕ್ಕೆ ಒಂದು ಸ್ಮಾರಕ ಅಂತ ನಿರ್ಮಾಣ ಮಾಡುವತ್ತ ಅರಣ್ಯ ಇಲಾಖೆ ಗಮನ ಹರಿಸಿಲ್ಲ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. 14 ವರ್ಷದ ಸೇವೆಗೆ ಬೆಲೆನೇ ಇರುವ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಎಂದರೆ ಅದು ಚಿನ್ನದ ಅಂಬಾರಿ ಹೊತ್ತ ಆನೆ. ಅಂಬಾರಿ ಹೊತ್ತ ಆನೆಯನ್ನು ನೋಡಲು ಲಕ್ಷಾಂತರ ಜನರು ಸಾಕ್ಷಿಯಾಗುತ್ತಾರೆ. ಅದೇ ರೀತಿ ದಸರಾ ಆನೆಗಳಿಗೂ ರಾಜ ಮರ್ಯಾದೆಯನ್ನು ನೀಡಲಾಗುತ್ತದೆ. 14 ವರ್ಷ ಬರೋಬ್ಬರಿ 14 ವರ್ಷ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಬಲರಾಮನಿಗೆ ಸ್ಮಾರಕ ಭಾಗ್ಯ ಯಾವಾಗ? ಈಗ ಕರುನಾಡಿನಲ್ಲಿ ಪ್ರಶ್ನೆ ಎದ್ದಿದೆ. ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದರೂ ಸ್ಮಾರಕ ಆಗಿಲ್ಲ. 1 ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನ ಮಾಡ್ತಾ ಇದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು. ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಇನ್ನು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಬಲರಾಮನ ಅಭಿಮಾನಿಗಳು ಮನವಿಯೊಂದನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಸಂಸದರು ಮತ್ತಿಗೋಡು ಆನೆ ಶಿಬಿರದಲ್ಲಿ ಬಲರಾಮನ ಸ್ಮಾರಕ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬರೀ ಮೈಸೂರಿನ ನಿವಾಸಿಯಲ್ಲ, ಇಡೀ ಕರ್ನಾಟಕ ದಸರಾವನ್ನು ವೀಕ್ಷಿಸುತ್ತಾರೆ ಮತ್ತು ಅದರ ಜೊತೆಗೆ ಕೊಡಗುವಲ್ಲಿ ಕ್ಯಾಂಪ್ ಶಿಬಿರವನ್ನು ಇಲ್ಲೇ ಇರೋ ಕಾರಣಕ್ಕಾಗಿ ಇಲ್ಲಿ ಬರೋರು ಹೋಗೋರು ಎಲ್ಲರೂ ಮತ್ತು ಕೊಡಗಿನ ನಿವಾಸಿನೂ ಕೂಡ ಒಂದು ಆನೆ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು. ಅದಕ್ಕಾಗಿ ಸ್ಮಾರಕ ಮಾಡಿ ಅಂತ ಒಂದು ಭಾವನೆ ಬಂದಿತ್ತು. ಅಲ್ಲಿ ಸ್ಥಳೀಯ ಒಂದು ಕಾರ್ಯಕರ್ತರಿಂದಾನೆ, ಸ್ಥಳೀಯ ನಾಗರಿಕರಿಂದಾನೆ, ವಾಸಿಯಿಂದಾನೆ, ಅದ್ರ ಜೊತೆಗೂ ನಮಗೂ ಕೂಡ ಭಾವನೆ ಇರೋದ್ರಿಂದ ನಾವು ಕೂಡ ಅಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು.
ಆ ಭಾವನೆಯನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಂದರೆ ಅವರು ಸೂಚನೆ ಕೊಟ್ಟರೆ ನಾವು ಅದನ್ನ ಮುಂದುವರಿಬಹುದು. ಸುದೀರ್ಘ 14 ವರ್ಷ ಅಂಬಾರಿ ಹೊತ್ತ ಬಲರಾಮನಿಗೂ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಮಾಡುವತ್ತ ಸರ್ಕಾರ ಮುಂದಾಗಲಿ ಎಂಬುದು ಬಲರಾಮನ ಅಭಿಮಾನಿಗಳ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಎಲ್ಲ ಆನೆಗಳ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಆದರೆ ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದ್ರೂ ಕೂಡ ಅದಕ್ಕೆ ಒಂದು ಸ್ಮಾರಕ ಅಂತ ನಿರ್ಮಾಣ ಮಾಡುವತ್ತ ಅರಣ್ಯ ಇಲಾಖೆ ಗಮನ ಹರಿಸಿಲ್ಲ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. 14 ವರ್ಷದ ಸೇವೆಗೆ ಬೆಲೆನೇ ಇರುವ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಎಂದರೆ ಅದು ಚಿನ್ನದ ಅಂಬಾರಿ ಹೊತ್ತ ಆನೆ. ಅಂಬಾರಿ ಹೊತ್ತ ಆನೆಯನ್ನು ನೋಡಲು ಲಕ್ಷಾಂತರ ಜನರು ಸಾಕ್ಷಿಯಾಗುತ್ತಾರೆ. ಅದೇ ರೀತಿ ದಸರಾ ಆನೆಗಳಿಗೂ ರಾಜ ಮರ್ಯಾದೆಯನ್ನು ನೀಡಲಾಗುತ್ತದೆ. 14 ವರ್ಷ, ಬರೋಬ್ಬರಿ 14 ವರ್ಷ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಬಲರಾಮನಿಗೆ ಸ್ಮಾರಕ ಭಾಗ್ಯ ಯಾವಾಗ? ಈಗ ಕರುನಾಡಿನಲ್ಲಿ ಪ್ರಶ್ನೆ ಎದ್ದಿದೆ. ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದರೂ ಸ್ಮಾರಕ ಆಗಿಲ್ಲ. 1 ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನ ಮಾಡ್ತಾ ಇದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು. ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಇನ್ನು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಬಲರಾಮನ ಅಭಿಮಾನಿಗಳು ಮನವಿಯೊಂದನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಸಂಸದರು ಮತ್ತಿಗೋಡು ಆನೆ ಶಿಬಿರದಲ್ಲಿ ಬಲರಾಮನ ಸ್ಮಾರಕ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬರೀ ಮೈಸೂರಿನ ನಿವಾಸಿಯಲ್ಲ, ಇಡೀ ಕರ್ನಾಟಕ ದಸರಾವನ್ನು ವೀಕ್ಷಿಸುತ್ತಾರೆ ಮತ್ತು ಅದರ ಜೊತೆಗೆ ಕೊಡಗುವಲ್ಲಿ ಕ್ಯಾಂಪ್ ಶಿಬಿರವನ್ನು ಇಲ್ಲೇ ಇರೋ ಕಾರಣಕ್ಕಾಗಿ ಇಲ್ಲಿ ಬರೋರು ಹೋಗೋರು ಎಲ್ಲರೂ ಮತ್ತು ಕೊಡಗಿನ ನಿವಾಸಿನೂ ಕೂಡ ಒಂದು ಆನೆ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು. ಅದಕ್ಕಾಗಿ ಸ್ಮಾರಕ ಮಾಡಿ ಅಂತ ಒಂದು ಭಾವನೆ ಬಂದಿತ್ತು. ಅಲ್ಲಿ ಸ್ಥಳೀಯ ಒಂದು ಕಾರ್ಯಕರ್ತರಿಂದಾನೆ, ಸ್ಥಳೀಯ ನಾಗರಿಕರಿಂದಾನೆ, ವಾಸಿಯಿಂದಾನೆ. ಅದ್ರ ಜೊತೆಗೂ ನಮಗೂ ಕೂಡ ಭಾವನೆ ಇರೋದ್ರಿಂದ ನಾವು ಕೂಡ ಅಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಭಾವನೆಯನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಂದರೆ ಅವರು ಸೂಚನೆ ಕೊಟ್ಟರೆ ನಾವು ಅದನ್ನ ಮುಂದುವರಿಬಹುದು. ಸುದೀರ್ಘ 14 ವರ್ಷ ಅಂಬಾರಿ ಹೊತ್ತ ಬಲರಾಮನಿಗೂ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಮಾಡುವತ್ತ ಸರ್ಕಾರ ಮುಂದಾಗಲಿ ಎಂಬುದು ಬಲರಾಮನ ಅಭಿಮಾನಿಗಳ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಎಲ್ಲ ಆನೆಗಳ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಆದರೆ ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದ್ರೂ ಕೂಡ ಅದಕ್ಕೆ ಒಂದು ಸ್ಮಾರಕ ಅಂತ ನಿರ್ಮಾಣ ಮಾಡುವತ್ತ ಅರಣ್ಯ ಇಲಾಖೆ ಗಮನ ಹರಿಸಿಲ್ಲ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. 14 ವರ್ಷದ ಸೇವೆಗೆ ಬೆಲೆನೇ ಇರುವ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಎಂದರೆ ಅದು ಚಿನ್ನದ ಅಂಬಾರಿ ಹೊತ್ತ ಆನೆ. ಅಂಬಾರಿ ಹೊತ್ತ ಆನೆಯನ್ನು ನೋಡಲು ಲಕ್ಷಾಂತರ ಜನರು ಸಾಕ್ಷಿಯಾಗುತ್ತಾರೆ. ಅದೇ ರೀತಿ ದಸರಾ ಆನೆಗಳಿಗೂ ರಾಜ ಮರ್ಯಾದೆಯನ್ನು ನೀಡಲಾಗುತ್ತದೆ. 14 ವರ್ಷ, ಬರೋಬ್ಬರಿ 14 ವರ್ಷ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಬಲರಾಮನಿಗೆ ಸ್ಮಾರಕ ಭಾಗ್ಯ ಯಾವಾಗ? ಈಗ ಕರುನಾಡಿನಲ್ಲಿ ಪ್ರಶ್ನೆ ಎದ್ದಿದೆ. ಬಲರಾಮ ಮೃತಪಟ್ಟು 4 ವರ್ಷ ಉರುಳಿದರೂ ಸ್ಮಾರಕ ಆಗಿಲ್ಲ. 1 ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನ ಮಾಡ್ತಾ ಇದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು. ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಇನ್ನು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಬಲರಾಮನ ಅಭಿಮಾನಿಗಳು ಮನವಿಯೊಂದನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಸಂಸದರು ಮತ್ತಿಗೋಡು ಆನೆ ಶಿಬಿರದಲ್ಲಿ ಬಲರಾಮನ ಸ್ಮಾರಕ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬರೀ ಮೈಸೂರಿನ ನಿವಾಸಿಯಲ್ಲ, ಇಡೀ ಕರ್ನಾಟಕ ದಸರಾವನ್ನು ವೀಕ್ಷಿಸುತ್ತಾರೆ ಮತ್ತು ಅದರ ಜೊತೆಗೆ ಕೊಡಗುವಲ್ಲಿ ಕ್ಯಾಂಪ್ ಶಿಬಿರವನ್ನು ಇಲ್ಲೇ ಇರೋ ಕಾರಣಕ್ಕಾಗಿ ಇಲ್ಲಿ ಬರೋರು ಹೋಗೋರು ಎಲ್ಲರೂ ಮತ್ತು ಕೊಡಗಿನ ನಿವಾಸಿನೂ ಕೂಡ
ಒಂದು ಆನೆ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು. ಅದಕ್ಕಾಗಿ ಸ್ಮಾರಕ ಮಾಡಿ ಅಂತ ಒಂದು ಭಾವನೆ ಬಂದಿತ್ತು. ಅಲ್ಲಿ ಸ್ಥಳೀಯ ಒಂದು ಕಾರ್ಯಕರ್ತರಿಂದಾನೆ, ಸ್ಥಳೀಯ ನಾಗರಿಕರಿಂದಾನೆ, ವಾಸಿಯಿಂದಾನೆ. ಅದ್ರ ಜೊತೆಗೂ ನಮಗೂ ಕೂಡ ಭಾವನೆ ಇರೋದ್ರಿಂದ ನಾವು ಕೂಡ ಅಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಭಾವನೆಯನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಂದರೆ ಅವರು ಸೂಚನೆ ಕೊಟ್ಟರೆ ನಾವು ಅದನ್ನ ಮುಂದುವರಿಬಹುದು. ಸುದೀರ್ಘ 14 ವರ್ಷ ಅಂಬಾರಿ ಹೊತ್ತ ಬಲರಾಮನಿಗೂ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಮಾಡುವತ್ತ ಸರ್ಕಾರ ಮುಂದಾಗಲಿ ಎಂಬುದು ಬಲರಾಮನ ಅಭಿಮಾನಿಗಳ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.